ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೇನೆ. ಇವತ್ತು ಮಂಗಳವಾರ, ಅಂದರೆ ದಿನಾಂಕ ಬಂದುಬಿಟ್ಟು 23. ನನ್ನ ಮಗಂದು ಬರ್ತ್ಡೇ ಇರೋದ್ರಿಂದ ಹುಟ್ಟಿದ ದಿನ. ಸೊ ಹಾಗಾಗಿ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆಯವರು ಪೂಜೆ ಮಾಡಿಬಿಟ್ಟು ಕೂತ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಮನೆಯವರು ಫೋನಲ್ಲಿ ಮಾತಾಡ್ತಾಯಿದ್ರು. ನನ್ನ ಮಗ ಬಂದುಬಿಟ್ಟು ಮಲ್ಕೊಂಡಿದ್ದಾನೆ. ಸಾರಿ ಫ್ರೆಂಡ್ಸ್, ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಲೇಟ್ ಆಯಿತು. ಪ್ಲೀಸ್ ಫ್ರೆಂಡ್ಸ್, ನನ್ನ ಮಗನಿಗೆ ವಿಶ್ ಮಾಡಿರಿ, ಹಾರೈಸ್ರಿ, ಶುಭ ಕೋರ್ರಿ. ನಿಮ್ಮ ಆಶೀರ್ವಾದ ನನ್ನ ಮಗನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಇಲ್ಲಿ ಬಂದುಬಿಟ್ಟು ನಮ್ಮ ಅಮ್ಮ ಮತ್ತು ನಮ್ಮ ತಂಗಿ, ನಮ್ಮ ಅಣ್ಣನ ಮಗ ಊರಿಂದ ಬಂದರು. ಸೊ ಬಂದ ನಂತರ ನನ್ನ ಮಗನ ಮಲ್ಕೊಂಡು ಎತ್ಕೊಂಡ್ರು. ಬರ್ತಡೇ ಇದ್ದದಕ್ಕೆ ಬಂದಿದ್ರು ನಮ್ಮ ತಂಗಿ, ನಮ್ಮಮ್ಮ. ಸ್ವೀಟ್ ಮತ್ತು ಚುಡುವ ಎಲ್ಲ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ನೋಡ್ಬೋದು, ಇದಕ್ಕೆ ಕರದಂಟು ಅಂತಾರೆ. ಸೊ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದರು. ಇಲ್ಲಿ ಟಿಫನಿಗೆ ಬಂದುಬಿಟ್ಟು ಬೆಳಗ್ಗೆ ಒಗ್ಗರಣೆ ಮಾಡೋಕತ್ತಿದ್ವಿ. ಒಗ್ಗರಣೆ ಅಂದರೆ ಮಂಡಾಳ ಒಗ್ಗರಣೆ, ನಮ್ಮ ಸೈಡ್ ಮಾಡ್ತಾರೆ, ಉತ್ತರ ಕನ್ನಡ ಸೈಡು. ಈ ಕಡೆ ಹೋಳಿಗೆ ಮಾಡಬೇಕಂತ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಹೂರಣಕ್ಕೆ ರೆಡಿ ಮಾಡಿದ್ವಿ. ಸೊ ನಮ್ಮಮ್ಮಲ್ಲಿ ಚೀಲ ಕಟ್ಟಾಕತ್ತಿದ್ದಾರೆ ಮಂಡಾಳದ್ದು. ಹೂರಣಕ್ಕೆ ಬೇಳೆ ಎಲ್ಲ ಬೇಯಿಸಿ ರೆಡಿ ಮಾಡಿದ್ವಿ. ಸೊ ಟಿಫನ್ ಬಂದುಬಿಟ್ಟು ನಮ್ಮ ಮಗ ನಮ್ಮ ತಂಗಿಯಾಗೆ ಟೀ ಮಾಡಿಕೊಟ್ಟೆ. ಟೀ ಕುಡಿತಾಯಿದ್ರು. ನಮ್ಮ ಚುಕ್ಕಿ ಅಂದರೆ ನಮ್ಮ ತಂಗಿ ಮಗಳು ಆಟ ಆಡ್ತಾ ಇದ್ದಾಳೆ. ಅವಳಿಗೆ 6 ಮಂತ್ಸ್ ಈಗ. ಸೊ ಆಟ ಆಡ್ತಾ ಇದ್ಲು. ನಮ್ಮ ಅತ್ತೆಯವರೆಲ್ಲ ಕೂತ್ಕೊಂಡಿದ್ವಿ. ನೋಡ್ಬೋದು ಮನೆ ಎಷ್ಟು ಚೆನ್ನಾಗಿ ಅನ್ನಿಸ್ತದಲ್ವ ಫ್ರೆಂಡ್ಸ್. ಊರಿಂದ ಯಾರ್ಯಾಗೆ ಹೆಣ್ಮಕ್ಳಿಗಾಗಲಿ ತವ್ರ ಮನೆಯಿಂದ ಅಪ್ಪ ಅಮ್ಮ ತಂಗಿ ಅಣ್ಣ ಯಾರೇ ಬರಲಿ ಅಷ್ಟು ಖುಷಿ ಕಾಯ್ತಾ ಇರ್ತಿದ್ದಾರೆ. ಸೊ ನಮ್ಮ ತಂಗಿ ಇಲ್ಲೇ ಇರೋದ್ರಿಂದ ಬಂದಿದ್ಲು. ಬಳ್ಳಾರಿಗೆ ಕೊಟ್ಟಿದ್ದೇವೆ ನಮ್ಮ ತಂಗಿನ. ಸೊ ಅವಳು ಇಲ್ಲೇ ಇದ್ಲು. ಊರಿಗೆ ಹೋಗೋದು ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ಮುಗಿಸ್ಕೊಂಡು ಊರಿಗೆ ಹೋಗ್ತಾಳೆ. ಇಲ್ಲ ನಮ್ಮಮ್ಮ ಬಂದುಬಿಟ್ಟು ಮಿಕ್ಸಿಗೆ ಹಾಕ್ತಾಯಿದ್ರು. ಅವ್ರು ಬಂದು ಫುಲ್ಲು ತುಂಬ ಹೆಲ್ಪ್ ಆಯಿತು. ನಮ್ಮ ಅತ್ತೆಯವರು ಸ್ವಲ್ಪ ಬಜಾರ್ಗೆ ಹೋಗಿದ್ರು, ನಮ್ಮ ಮನೆಯವರು, ನಮ್ಮ ಅತ್ತೆಯವರು. ಇಲ್ಲಿ ನಮ್ಮ ಚುಕ್ಕಿನ ಕೆಳಗಡೆ ಹಾಕಿದ್ದಾರೆ, ಆಟ ಆಡ್ತಾ ಇದ್ದಾರೆ. ಇಲ್ಲಿ ಬಂದುಬಿಟ್ಟು ಮೊನ್ನೆ ನಾವು ಇದಕ್ಕೆ ದೇವ್ರಿಗೆ ಹೋದಾಗ ನಮ್ಮ ಜೊತೆಗೆ ಬಂದಿದ್ರು ನೋಡಿ, ಲಾವಣ್ಯ ಅಂತಂದ್ಬಿಟ್ಟು ಹೇಳಿದ್ದೆ, ಆಗಾಗಲೇ ಹೇಳಿದ್ದೇನೆ. ಸೊ ನಮ್ಮ ಅತ್ತೆಯವರು, ತಮ್ಮನ ಸೊಸೆ ಅವರು ಬಂದಿದ್ಲು. ಸೊ ಎಲ್ಲ ಆಗಿತ್ತು ಅಡುಗೆ. ಅನ್ನ ಮತ್ತು ನಮ್ಮ ತಂಗಿ ಪಲ್ಯ, ಬದನೆಕಾಯಿ ಪಲ್ಯ ಮಾಡಿದ್ಲು. ಸಾಂಬಾರು ನಮ್ಮಮ್ಮ ಮಾಡಿದರು, ಮಿಕ್ಸಿಗೆ ಹಾಕಿದ್ರು. ಸೊ ಹಿಟ್ಟು ನಮ್ಮಮ್ಮ ತೋರಿಸಿದ್ರು, ಎಲ್ಲ ರೆಡಿ ಮಾಡಿದರು. ಸೊ ನಾವು ಕಡುಬು ಮಾಡ್ತಾ ಇದ್ವಿ ಎಲ್ಲರೂ ಸೇರಿಬಿಟ್ಟು. ನೋಡ್ತಾ ಇರ್ಬೋದು, ನನ್ನ ಮಗ ಈ ಸೈಡ್ ಕೂತ್ಕೊಂಡಿದ್ದಾನೆ. ಅವನು ನಮ್ಮ ಅಣ್ಣನ ಮಗ ಯಶವಂತ ಅಂತ. ಇಲ್ಲಿ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು. ಎಲ್ಲ ಅಡುಗೆ ನಮ್ಮಮ್ಮ ನಮ್ಮ ತಂಗಿ ಇಬ್ಬರು ಸೇರಿ ಮಾಡಿದರು. ನಾನೇನಿಲ್ಲ, ಸ್ವಲ್ಪ ಸ್ವಲ್ಪ ಎಷ್ಟು ಮಾಡ್ತಾಯಿದ್ವಿ ಹಂಗೆ ಎಲ್ಲರೂ ಸೇರಿಬಿಟ್ಟು ಮಾಡೋದ್ರಿಂದ. ಎಲ್ಲರೂ ಬಂದಾಗ ಈ ಥರ ಮಾಡೋದ್ರಿಂದ ಎಷ್ಟು ಖುಷಿ ಅನ್ನಿಸ್ತದಲ್ವ ಫ್ರೆಂಡ್ಸ್. ಎಲ್ಲರೂ ಸೇರಿಬಿಟ್ಟು ಮಾಡೋದಂದರೆ ಚೆನ್ನಾಗಿತ್ತು ಅವತ್ತು. ಸೊ ಇಲ್ಲಿ ನೋಡ್ಬೋದು ನೀವು, ನನ್ನ ಮಗ ಮತ್ತು ನಮ್ಮ ತಂಗಿ ಮಗಳು ಇಬ್ಬರು ಸೇರಿ ಆಟ ಆಡ್ತಾ ಇದ್ದಾರೆ. ನಾವು ಈ ಸೈಡೆಲ್ಲ ಅಡುಗೆ ಮಾಡ್ತಾಯಿದ್ವಿ. ಈ ಥರ ಜೋಕ್ ಮಾಡ್ತಾ ಅಡುಗೆ ಮಾಡಿದ್ರೆ ಎಷ್ಟು ಖುಷಿ ಅನ್ನಿಸ್ತದೆ. ನಾವು ಬರ್ತಡೇ ಪ್ಲ್ಯಾನಿಂಗ್ ಬೇರೆ ಮಾಡಿದ್ವಿ. ಇಲ್ಲಿ ಮಳೆ ಇರೋದ್ರಿಂದ ಮೇಲ್ಗಡೆ ಒಂದು ಟೆಂಟ್ ಹೊಡಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮೇಲೆ ಎಲ್ಲ ಫುಲ್ ಜಾಗ ಆಗುತ್ತೆ ಅಂತ ಮೇಲೆ ಮಾಡಬೇಕು ಅಂದ್ಕೊಂಡಿದ್ವಿ. ಆದರೆ ಮಳೆ ಬಂದು ಎಲ್ಲ ಪ್ಲ್ಯಾನ್ ಆಯಿತು. ಸೊ ಹಾಗಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೋಡ್ಬೋದು, ಮಾಡ್ಲಿಕ್ಕತ್ತೀವಿ. ನಮ್ಮಮ್ಮ ಅವ್ರು ಒಳಗಡೆ ಇದ್ದಾರೆ, ನಾವು ಈ ಸೈಡ್ ಹೊರಗಡೆ ಕಡುಬು ತುಂಬ್ತಾ ಇದ್ದೀವಿ. ನಮ್ಮ ತಂಗಿ ನಮ್ಮ ಮಗುನೇ ಇಲ್ಲಿ ವಿಡಿಯೋ ಬಂದುಬಿಟ್ಟು ನಮ್ಮ ಅಣ್ಣನ ಮಗ ಮಾಡ್ತಾ ಇದ್ದಾನೆ. ಮಧ್ಯಾಹ್ನನೇ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಆಗಲಿಲ್ಲ ಮಳೆ ಬರೋದ್ರಿಂದ. ಸೊ ಹಾಗಾಗಿ ಈವ್ನಿಂಗೇ ಆಯ್ತಲ್ಲ ಅಡುಗೆ ಗಿಡಿಗೆ ಮಾಡೋಷ್ಟರಲ್ಲಿ. ಸೊ ಲೇಟ್ ಆಯಿತು. ನಮ್ಮ ತಂಗಿ ನಮ್ಮಮ್ಮವ್ರು ಬೆಳಗ್ಗೆ 10 ಗಂಟೆ 9-9:30 ಬಂದರು ಅವರು, 10 ಗಂಟೆ ಒಳಗಡೆ. ಸೊ ಬಂದುಬಿಟ್ಟು ಟಿಫನ್ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ತಂಗಿ ಮಗಳು ಆಟ ಆಡ್ತಾ ಇದ್ದಾಳೆ. ಅವಳು ಏನಾದರೂ ಸಾಮಾನು ಹಾಕ್ಬಿಟ್ರೆ ಆಟ ಆಡ್ತಾ ತನ್ನ ಪಾಡಿ ತಾನಿರ್ತಾಳೆ. ಕ್ಯೂಟಿ ಸ್ಮೈಲ್ ಯಾವಾಗಲೂ ನಕ್ಕಂತೆ ಇರ್ತಾಳೆ. ನೋಡ್ಬೋದು ಹೆಂಗೆ ನಗ್ತಿದ್ದಾಳೆ. ಕ್ಯೂಟಿ, ಸ್ವೀಟ್. ಇವಳ ಹೆಸರು ಬಂದುಬಿಟ್ಟು ಚರಣ್ವಿ ಅಂತ. ನಾವು ಪ್ರೀತಿಯಿಂದ ಚುಕ್ಕಿ ಅಂತ ಕರಿತೀವಿ. ಚುಕ್ಕಿ ಅಂತ ಇಟ್ಟಿದ್ದಾರೆ ಹೆಸರು, ಪೆಟ್ ನೇಮು.
ಸೊ ಇಲ್ಲಿ ನಾವೆಲ್ಲರೂ ಸೇರಿಬಿಟ್ಟು ಮಾಡ್ತಾಯಿದ್ವಿ. ನಾನು ಕಡುಬು ಉರ್ಲಿಕ್ಕೆ ಹೋಗಿದ್ದೆ, ನಮ್ಮಮ್ಮ ಎಲ್ಲರೂ ಮಾಡ್ತಾಯಿದ್ರು. ಎಲ್ಲ ಅಡುಗೆ ಆಯಿತು. ನಮ್ಮ ತಂಗಿ ಮಗಳು ಆಟ ಆಡಿ ಮಲ್ಕೊಂಡ್ಳು. ಎಲ್ಲರೂ ಬಂದರು. ನಮ್ಮ ಕಕ್ಕಿ ಅಂದರೆ ನಮ್ಮ ಮನೆಯವರು, ಅಕ್ಕ ಮತ್ತು ಅವ್ರ ತಂಗಿ, ನಮ್ಮ ಅತ್ತೆಯವರು, ನಮ್ಮ ಮನೆಯವರು ಎಲ್ಲರೂ ಬಂದರು. ಸೊ ಅಡುಗೆ ಎಲ್ಲ ಆಗಿತ್ತು. ಅದರಿಂದ ಅಡುಗೆ ಊಟ ಮಾಡ್ತಾ ಕೂತ್ಕೊಂಡಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಇಲ್ಲಿ ನಮ್ಮ ಡಿಂಪು ಬಂದುಬಿಟ್ಟು ಮಧ್ಯಾಹ್ನ ಅಂತ ಫಂಕ್ಷನ್ ಅಂತ ಹೇಳೋದಕ್ಕೆ ಅವ್ರ ಅಮ್ಮ ಮತ್ತು ಅವಳು ಮಧ್ಯಾಹ್ನನೇ ರೆಡಿ ಆಗಿಬಿಟ್ಟು ಬಂದಿದ್ದು ನೋಡ್ಬೋದು. ಇಷ್ಟು ಕ್ಯೂಟ್ ಕಾಣಿಸ್ತಾ ಇದ್ದಾಳೆ. ಟ್ರೆಡಿಷ್ನಲ್ ಲುಕ್. ಅವ್ರ ಅಮ್ಮನೇ ರೆಡಿ ಮಾಡ್ತಾರೆ. ಕ್ಯೂಟಾಗಿ ಚೆನ್ನಾಗಿ ರೆಡಿ ಮಾಡೋರು. ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಮ್ಮ ಡಿಂಪು, ನೋಡ್ತಾ ಇರ್ಬೋದು. ಅವಳು ಖಾಲಿ ಟೈಮ್ನಾಗೆಲ್ಲ ಡ್ಯಾನ್ಸ್ ಮಾಡ್ತಾಳೆ. ಸೊ ರೆಡಿ ಆದಾಗ ಡ್ಯಾನ್ಸ್ ಮಾಡಲ್ಲ. ಇವ್ರು ಬಂದುಬಿಟ್ಟು ನಮ್ಮ ಮನೆಯವ್ರ ಅಕ್ಕ, ನಮ್ಮ ಮನೆಯವ್ರ ತಂಗಿ. ಸೊ ಕನ್ಫ್ಯೂಸಲ್ಲಿ ಅಕ್ಕನ ತಂಗಿ ಅಂತ ಹೇಳಿದ್ರೆ ತಂಗಿನ ಅಕ್ಕ ಅಂತ ಹೇಳಿದ್ರೆ ನಮ್ಮ ಅತ್ತೆಯವರು ಕೂತ್ಕೊಂಡು ಡ್ಯಾನ್ಸ್ ಮಾಡು ಅಂತ ಇದ್ರು. ಅವಳು ಅಲ್ಲೇ ಅಂತ ಇದ್ರು. ಸೊ ಸಾಂಗ್ ಹಚ್ಚಿದ್ರು. ಮತ್ತು ಇದು ಬಂದುಬಿಟ್ಟು ನಮ್ಮ ಮನೆಯವ್ರ ತಂಗಿ ತಂದಿದ್ರು ನಮ್ಮ ಮಗಗೆ ಗಿಫ್ಟ್ ಅಂತ ತಂದಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಆಟ ಆಡಲಿಕ್ಕೆ. ಡ್ರೆಸ್ ಬಂದುಬಿಟ್ಟು ನಮ್ಮ ಮನೆಯವರ ಅಕ್ಕ ತೊಗೊಂಡು ಬಂದರು ಗಿಫ್ಟಾಗಿ. ಸೂಟ್ ತೊಗೊಂಡು ಬಂದರು, ಚೆನ್ನಾಗಿತ್ತು ಅದನ್ನು ಕಲರ್. ಇಲ್ಲಿ ಬಂದುಬಿಟ್ಟು ನನ್ನ ಮಗನ ಮತ್ತೆ ಅವ್ರು ಎತ್ಕೊಂಡಿದ್ದಾರೆ. ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ವಿ, ಎದ್ದಿದ್ದ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ತಾ ಇದ್ರು. ಬಲೂನ್ಸ್ ಎಲ್ಲ ಹೋಗ್ಬಿಟ್ಟು ಇದು ಆನ್ಲೈನಲ್ಲಿ ತರಿಸಿದ್ದೆ ನಾನು. ನನ್ನ ಮಗ ಅವ್ರ ಅಪ್ಪನಿಂದೆ ಅವರು ಎಲ್ಲ ರೆಡಿ ಮಾಡ್ತಾಯಿದ್ರು. ಅವನು ಅವ್ರನ್ನ ಹಿಡ್ಕೊಂಡೇ ಕುಂತ್ಕೊಂಡಿದ್ದ. ಬಂದ್ಬಿಟ್ಟು ಈ ಸೈಡ್ ನಮ್ಮ ತಂಗಿ ಮತ್ತು ಲಾವಣ್ಯ ಎಲ್ಲರೂ ಕುಂತ್ಕೊಂಡು ಅವರು ಹೆಲ್ಪ್ ಮಾಡ್ತಾಯಿದ್ರು. ಈ ಕಡೆ ನಮ್ಮ ಅಮ್ಮ ನಿಂತ್ಕೊಂಡಿದ್ದಾರೆ. ಅಲ್ಲಿ ನಮ್ಮ ತಂಗಿ ಮಗಳು ಚುಕ್ಕಿ ಮಲ್ಕೊಂಡಿದ್ದಾಳೆ ತೊಟ್ಲಲ್ಲಿ. ನನ್ನ ಮಗ ಅವ್ರ ಅಪ್ಪನ ಮುಂದೆನೇ ಕೂತ್ಕೊಂಡಿದ್ದಾನೆ, ನೋಡ್ತಾ ಇರ್ಬೋದು. ಇಲ್ಲಿ ಬಂದ್ಬಿಟ್ಟು ನಮ್ಮ ಡಿಂಪು ಅದು ತೋರಿಸ್ತಾ ಇದ್ಲು, ಗಾಡಿ ತಂದಿರಲ್ಲ ಗಿಫ್ಟು, ಅದು ಡಿಕ್ಕಿನೂ ಇತ್ತು ಅದರಲ್ಲಿ ಸ್ಕೂಟಿಲಿ. ಸೊ ತೋರಿಸ್ತಾ ಇದ್ಲು ನಮ್ಮ ಡಿಂಪು, ಹಿಂಗಾದ ಅಂತ. ಅವಳಿಗೆ ಎಕ್ಸೈಟ್ಮೆಂಟ್, ಯಾವುದೇ ವಸ್ತು ತರಲಿ ಹೊಸದು. ಸೊ ಹಂಗಾಗಿ ತೋರಿಸ್ತಾ ಇದ್ಲು, ಹಿಂಗಿದು ಅಂತ. ನೋಡ್ತಾ ಇರ್ಬೋದು, ಚೆನ್ನಾಗಿತ್ತು, ಖುಷಿ ಆಯಿತು ನೋಡಿಬಿಟ್ಟು. ಡ್ರೆಸ್ಸನ್ನು ಸೂಪರ್ ಇತ್ತು ತಂದಿದ್ದು. ಇಬ್ಬರು ಅತ್ತೆನವರು ಚೆನ್ನಾಗಿರೋ ಗಿಫ್ಟ್ ತಂದಿದ್ರು, ನೋಡ್ತಾ ಇರ್ಬೋದು. ಈ ಕಡೆ ಬಂದುಬಿಟ್ಟು ನಮ್ಮ ಅತ್ತೆಯವರು ಮೊಮ್ಮಗನಿಗೆ ಬೆಳ್ಳಿವು ಕಡಗ ತಂದಿದ್ದರು 2, ನೋಡ್ತಾ ಇರ್ಬೋದು. ಇದು ನಮ್ಮ ಅತ್ತೆಯವ್ರು ತಂದಿದ್ದರು. ಮತ್ತು ಇನ್ನೊಂದು ನಮ್ಮ ಅಣ್ಣ ಬಂದಿರಲಿಲ್ಲ, ನಮ್ಮ ಅಣ್ಣನ ಮಗನ ಜೊತೆಗೆ ನಮ್ಮ ಅಮ್ಮನ ಜೊತೆಗೆ ಕಳಿಸಿದ್ರು ಮಾಡಿಸ್ಬಿಟ್ಟು. ಅವರು ಒಂದು ಕಡಗ ತೊಗೊಂಡು ಬಂದಿದ್ರು ಬೆಳ್ಳಿದು. ಇದು ನಮ್ಮ ಅತ್ತೆಯವ್ರು ತಂದಿರೋ ಕಡಗ, ಚೆನ್ನಾಗಿತ್ತು ಡಿಸೈನು. ಮೊಮ್ಮಗನಿಗೆ ತಂದಿದ್ದು ಫಸ್ಟ್ ಗಿಫ್ಟ್. ಇದು ನಮ್ಮ ಅಮ್ಮ ತಂದಿದ್ದರು, ಅಂದರೆ ನಮ್ಮ ಅಣ್ಣ ಕೊಡಿಸ್ಬಿಟ್ಟು ಕಳಿಸಿದ್ರು ಕಡಗನೇ, ಇದನ್ನು ಬೆಳ್ಳಿದು. ನೋಡ್ತಾ ಇರ್ಬೋದು ನೀವು. ಇದನ್ನು ಚೆನ್ನಾಗಿತ್ತು, ವೇಟ್ ಇತ್ತು, ಅಂದರೆ ಅದು ಪ್ಯೂರ್ ಇತ್ತು, ಸ್ವಲ್ಪ ಚೆನ್ನಾಗಿತ್ತು. ಅದನ್ನು ಚೆನ್ನಾಗಿತ್ತು ಡಿಸೈನ್ಸ್, ಅದನ್ನು ಚೆನ್ನಾಗಿತ್ತು, ಇದನ್ನು ಚೆನ್ನಾಗಿತ್ತು, ಎರಡೂ ಚೆನ್ನಾಗಿದ್ದವು. ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ನನ್ನ ಮಗ ಬಲೂನು ಓದಲಿಕ್ಕೆ ಬಿಡ್ತಾ ಇಲ್ಲ, ಅಡ್ಡ ಹೋಗ್ತಾ ಇದ್ದ. ಅವನಿಗೆ ಬಲೂನ್ ಅಂದರೆ ತುಂಬ ಇಷ್ಟ. ಅವನಿಗೆ ಡ್ರೆಸ್ ಲೂಸ್ ಆಗಿರೋದ್ರಿಂದ ಅವ್ರ ಅತ್ತೆ ಹೇಳ್ತಾಯಿದ್ರು ಲೂಸ್ ಆಗ್ಯಾವ ಡ್ರೆಸ್ ಅಂತ. ಪರವಾಗಿಲ್ಲ, ನನ್ನ ಮಗ ಎಂಥದ್ದು ಹಾಕಿದ್ರು ಚೆನ್ನಾಗಿ ಕಾಣ್ತಾನೆ, ಕ್ಯೂಟಾಗಿ ಅಂತ ನಾನು ಜೋಕ್ ಮಾಡ್ತಾಯಿದ್ವಿ. ಡೆಕೋರೇಷನ್ ಎಲ್ಲ ಬಂದುಬಿಟ್ಟು ನಮ್ಮ ಮನೆಯವ್ರೊಬ್ಬರೇ ಮಾಡಿದರು, ಅಂದರೆ ಸ್ವಲ್ಪ ಎಲ್ಲರೂ ಹೆಲ್ಪ್ ಮಾಡಿದರು. ಆದರೂ ಅವರೇ ಎಲ್ಲ ಮಾಡಿದ್ದು, ಬಟ್ ಸೂಪರ್ ಮಾಡಿದರು. ಇದೇ ಕೇಕ್ ಬಂದುಬಿಟ್ಟು ಇದೆ ನೋಡಿರಿ ಫ್ರೆಂಡ್ಸ್, ಹೇಗಿದೆ ಇದು. ಕೇಕ್ ಕಾರ್ನರ್ ಅಂತ ಹೊಸದಾಗಿದೆ ಇಲ್ಲಿ ರಾಯಚೂರಲ್ಲಿ. ಸೊ ಅಲ್ಲಿ ಹೇಳಿಬಿಟ್ಟು ಮಾಡಿಸಿದ್ರು 2 kgದು. ಇಲ್ಲಿ ಬಂದುಬಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ದಾರೆ, ನೋಡ್ಬೋದು.
ಎಲ್ಲ ಬಲೂನ್ಸ್ ಅದು ಊದ್ಬಿಟ್ಟಿಟ್ಟಿದ್ದಾರೆ. ಅದರಲ್ಲಿ ಪಂಪ್ ಮಷಿನ್ ಒಂದು ಬಂದಿತ್ತು ಡೆಕೋರೇಷನ್ ಮಾಡೋ ಐಟಮ್ಸ್ನಲ್ಲಿ. ಆರ್ಡರ್ ಮಾಡಿದ್ದೀನಿ. ನಮ್ಮ ತಂಗಿ ಟೀ ಕೊಡ್ಲಿಕ್ಕೆ ಬಂದು ಎಲ್ರಿಗೂ ಜೋಕ್ ಮಾಡ್ತಾ ಇದ್ದೆ. ಮದುಮಗಳು ಬಂದಳು, ನಿನ್ನ ಹೆಸರೇನಮ್ಮ, ಯಾವ ಊರಮ್ಮ ಅಂತ. ಸುಮ್ಮನೆ ಹಾಗೆ ಜೋಕ್ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮ ಡಿಂಪು ನೋಡ್ಬೋದು. ಇಲ್ಲಿ ಆ ಸೈಡು ನಮ್ಮ ಮನೆಯವ್ರ ಅಕ್ಕನ ಕುಂತ್ಕೊಂಡಿದ್ದಾರೆ. ನಾವು ಕಕ್ಕಿ ಅಂತಲೇ ಕರಿತೀವಿ ನಮ್ಮ ಸೈಡೆಲ್ಲ. ಟೀ ಕೊಡ್ತಾ ಇದ್ವಿ. ಈ ಸೈಡ್ ಲಾವಣ್ಯ ನಿಂತ್ಕೊಂಡಿದ್ದಾರೆ. ಅಲ್ಲಿ ನಮ್ಮ ಮನೆಯವರು ಡೆಕೋರೇಷನ್ ನಡೆಸ್ಯಾರ. ಅವತ್ತು ಫುಲ್ಲು ಟಯರ್ಡ್ ಆಗಿತ್ತು ಅವ್ರಿಗಂತೂ. ಯಾಕಂದರೆ ಅದು ಗೋಡೆಗೆ ಅಂಟಿಸೋದಿತ್ತು. ಸೊ ಹಾಗಾಗಿ ಅದು ಬಿದ್ದಂಗೆಲ್ಲ ಮತ್ತೆ ಅಂಟಿಸ್ಬೇಕಾಗಿತ್ತು. ಅದು ಫೋಟೋ ಫ್ರೇಮ್ 1 ಮಂತ್ಲಿಂದ 12 ತಿಂಗಳವರೆಗೆ ಡೆಕೋರೇಷನ್ ಮಾಡಿಬಿಡ್ತೀವಲ್ವ, ಅದು ಫೋಟೋ ಫ್ರೇಮ್ ಹಾಕೋದು ಬಂತು. ಸೊ ತೊಳಸ್ಕೊಂಡು ಬಂದಿದ್ವಿ ಎಲ್ಲ ಫೋಟೋಸು. ಸೊ ಅದರೊಳಗೆ ಆಲ್ಬಮ್ನಲ್ಲೇ ಹಾಕಿಬಿಟ್ಟು ಡೆಕೋರೇಷನ್ ಮಾಡಿ ಹಾಕಿದ್ವಿ. ಮೀಶೋದಲ್ಲಿ ತರಿಸಿದ್ವಿ ಇದೆಲ್ಲ ಡೆಕೋರೇಷನ್ ಐಟಮ್ಸ್. ಚೆನ್ನಾಗಿತ್ತು, ಅದಕ್ಕೋಸ್ಕರ ತರಿಸಿದ್ದೆ. ಇಲ್ಲಿ ನನ್ನ ಮಗ ಬಂದುಬಿಟ್ಟು ಆಟ ಆಡ್ತಾ ಇದ್ದಾರೆ, ನೋಡ್ಬೋದು. ಇನ್ನೂ ಸ್ವಲ್ಪ ಜನ ಬರೋದಿತ್ತು. ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ವಿ. ನಮ್ಮ ತಂಗಿ ಮಗಳು ಮತ್ತು ನಮ್ಮ ಮಗ ಇಬ್ಬರು ಸೇರಿ ಆಟ ಆಡ್ತಾ ಇದ್ದಾರೆ, ನೋಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇದೇ ನೋಡಿರಿ ಫ್ರೆಂಡ್ಸ್, ಕೇಕ್ ಬಂದುಬಿಟ್ಟು ಇದರಲ್ಲಿ ಕ್ಲಿಯರ್ ಕಾಣಿಸಿಲ್ಲ ಅನ್ಸುತ್ತೆ. ಇದರಲ್ಲಿ ಈ ಥರ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಓಪನ್ ಮಾಡ್ತಾ ಇದ್ದಾರೆ ಕೇಕ್ ಬಂದುಬಿಟ್ಟು. ಸೂಪರ್ ಇತ್ತು ಕೇಕ್ ಮಾತ್ರ. ಎಷ್ಟು ಸೂಪರ್ ಡಿಸೈನ್, ಎಷ್ಟು ಚೆನ್ನಾಗಿತ್ತು ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಇನ್ನೊಂದು ವಿಷಯ ಏನಂದರೆ ಎಲ್ಲ ಮ್ಯಾಚಿಂಗ್ ಆಗಿತ್ತು. ನನ್ನ ಮಗನ ಡ್ರೆಸ್ದಿಂದ ಹಿಡಿದು ಕೇಕು, ಡೆಕೋರೇಷನ್ಸ್, ಸೊ ಎಲ್ಲ ಮ್ಯಾಚಿಂಗ್ ಆಗಿತ್ತು. ನನಗೆ ಖುಷಿ ಆಯಿತು. ಫಸ್ಟ್ ವರ್ಷ ಪರವಾಗಿಲ್ಲ ಅಂದರೂ ಚೆನ್ನಾಗಿ ಮಾಡಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ ಪರ್ಸ್ನಲಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡ್ ಮಾಡಬೇಕು ಮೇಲೆ ಅಂತ ಅಂದ್ಕೊಂಡಿದ್ವಿ. ಸೊ ಅದು ಟೆರೆಸ್ ಮೇಲಲ್ಲೆಲ್ಲ ಡೆಕೋರೇಷನ್ ಇನ್ನೂ ಚೆನ್ನಾಗಿ ಮಾಡಿಬಿಟ್ಟು, ಬಟ್ ಮಳೆ ಬರೋದ ಕಾರಣದಿಂದ ಸಾಯಂಕಾಲನೇ ಮಾಡಿದ್ವಿ. ಆಫ್ಟ್ರ್ ಮಳೆ ಬರ್ತಾ ಇತ್ತು. ಸೊ ಅದಕ್ಕಾಗಿ ಮೇಲೆ ಮಾಡಲಿಕ್ಕಾಗಲಿಲ್ಲ. ಟೈಮಿಂಗ್ ಹೆಚ್ಚು ಕಡಿಮೆ ಎಲ್ಲ ನಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಮಧ್ಯಾಹ್ನ ಅಂದಿದ್ದು ಮತ್ತು ಸಾಯಂಕಾಲ ಅಂತ ಹೇಳಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವನಿಗೆ ಖುಷಿ ಆಗಿಬಿಟ್ಟದ. ಸ್ಕೂಟಿ, ಗಾಡಿ ನೋಡಿ, ಕಾರ್ ನೋಡಿ ಅಷ್ಟು ಖುಷಿ ಆಗಿಬಿಟ್ಟದ ಅವನಿಗೆ. ಸೊ ನೋಡ್ತಿರ್ಬೋದು, ನಾನು ಟೋಪಿ ಹಾಕ್ತಾಯಿದ್ದೀನಿ, ಅವ್ನು ಕಿತ್ತಿ ಬಿಸಾಕ್ತಾ ಇದ್ದ. ಅವನಿಗೆ ಟೋಪಿ ಅಂಥವೆಲ್ಲ ರೂಢಿನೇ ಇಲ್ಲ, ಹಾಕಿದಂಗೆಲ್ಲ ಕಿತ್ತಿ ಬಿಸಾಕ್ತಾನೆ. ನೋಡ್ತಾ ಇರ್ಬೋದು, ಕಿತ್ತಿ ಬಿಸಾಕ್ತಾನೆ. ಮತ್ತೆ ಯಾವುದೇ ಮಕ್ಕಳಿಗಾಗಲಿ ಏನಾದರೂ ಹೊಸದು ಆಟ ಆಡೋ ಸಾಮಾನಾಗಲಿ ಅಥವಾ ಏನೇ ತಂದ್ರೆ ಅಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್. ನಮ್ಮಂಥ ದೊಡ್ಡವರಿಗೆ ಅಷ್ಟು ಖುಷಿ ಆಗಬೇಕಾದ್ರೆ ಇನ್ನು ಮಕ್ಕಳಿಗೆ ಯಾವ ಥರ ಖುಷಿ ಆಗಬೇಡ. ಅವನಿಗೆ ಅಷ್ಟು ಖುಷಿ ಆಗಿತ್ತು. ಅದ್ರ ಮೇಲೆ ಕೂತ್ಕೊಂಡು ಎಷ್ಟು ಚಂದ ಆಟ ಆಡ್ತಾ ಇದೆ ನೋಡ್ರಿ ಫ್ರೆಂಡ್ಸ್. ಗಾಡಿ ಸ್ವಲ್ಪ ಚಿಂತಕೋಯ್ ಸಾಂಗ್ ಬಂದರೆ ಆಯಿತು ಫ್ರೆಂಡ್ಸ್. ಅವನಷ್ಟು ಖುಷಿ. ಡ್ಯಾನ್ಸ್ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಅವ್ರ ಅಪ್ಪ ಇದ್ದಾರಲ್ಲ ಇನ್ನೂ ಜಾಸ್ತಿ ಮಾಡ್ತಾನೆ. ಸೊ ನೀವು ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೌಂಡ್ ಕೇಳಿದ್ರೆ ಆಯ್ತು, ಎಲ್ಲಿದ್ದರೂ ಡ್ಯಾನ್ಸ್ ಹಂಗೆ ಮಾಡ್ತಾನೇ ಇರ್ತಾನೆ. ನೋಡ್ತಾನೆ ಇರ್ಬೋದು. ನಾವು ಫೋಟೋ ತೆಗೆಸ್ಕೊಂಡ್ರಾಯ್ತು, ಇನ್ನೂ ಬರೋರಿದ್ರು ಜನ, ಹಾಗಾಗಿ ಫೋಟೋ ತೆಗೆಸ್ಕೊಂಡ್ರಾಯ್ತು ಅಂತ ನಿಂತ್ಕೊಂಡಿದ್ವಿ, ವೀಡಿಯೋ ಮಾಡ್ತಾಯಿದ್ರು. ಸೊ ಅವ್ನು ಡ್ಯಾನ್ಸ್ ಮಾಡ್ತಾ ಇದ್ದ, ನೋಡ್ಬೋದು ನೀವು. ಈ ಕಡೆ ನೋಡು, ಈ ಕಡೆ ನೋಡು ಶ್ರಾವಂತಿ.
ಮರ್ಪಟ್ಲೆ ನಿಂತಿರ್ತೀವಿ ಅಂದರೆ ಎಕಡೆ ಕಡೆ ನೋಡ್ಕೊಂತ ಏನೋ ಯೋಚನೆ ಮಾಡ್ಕೊಂಡು ನಿಂತ ಪಟ್ಟ ಅಂತ ಬಿಡ್ತಾನೆ ಫ್ರೆಂಡ್ಸ್. ಮುಖ ಹೊಡಿತಾನೆ ಅವ್ರ ಅಪ್ಪಗಂತರು, ಅವ್ರ ಪಪ್ಪಗಾಗಿ ಹೊಡಿತಾನೆ, ಎಲ್ರು ಹಂಗೆ ಹೊಡಿತಾನೆ. ಸಿಕ್ಕರ್ ಸಾಕು ಪಟ ಪಟ ಹೊಡಿತಾ ಇರ್ತಾನೆ, ಕೈ ಲೂಸ್ ಬಿಟ್ಟು ನೋಡ್ಬೋದು. ಅಷ್ಟು ಜೋರು ಹೊಡಿತಾನೆ ಅವನು, ಅಷ್ಟು ನೋವಾಗ್ತಿರ್ತ, ಅಷ್ಟು ಜೋರು ಬಿಟ್ಟರೆ ಒಂದು ಕೈಲಿ ಹಂಗೆ ಬಿಡ್ತಾನೆ ಫ್ರೆಂಡ್ಸ್. ಸಾಕಾಯ್ತಮ್ಮ. ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಬಂದರು, ನಾವು ಕೇಕ್ ಕಟ್ ಮಾಡ್ಲಿಕ್ಕೆ ರೆಡಿ ಆಗಿ ನೋಡ್ಬೋದು. ನಮ್ಮ ಡಿಂಪು ಎಕ್ಸೈಟ್ಮೆಂಟು, ಅವಳದೇ ಬರ್ತಡೇ ಏನೋ ಅನ್ನೋ ಥರ ಎಕ್ಸೈಟ್ಮೆಂಟ್, ಫುಲ್ ಎಕ್ಸೈಟ್ಮೆಂಟ್ ಆಗಳ. ನನ್ನ ಮಗನ ನಾನು ಈ ಕಡೆ ಎತ್ಕೊಂಡು ನಿಂತ್ಕೊಂಡಿದ್ದೆ, ಅವಳು ನಿಂತ್ಕೊಂಡಿದ್ಲು ಮಿಡ್ಲಲ್ಲಿ, ನಮ್ಮ ಮನೆಯವ್ರು ಈ ಸೈಡ್ ನಿಂತ್ಕೊಂಡಿದ್ರು, ನೋಡ್ತಾ ಇರ್ಬೋದು. Happy birthday to you. Happy birthday to you. ವಿಶಾಲ್ನ ಫೋಟೋ ತೆಗ್ದಿಲ್ಲ ನೋಡು, ವಿಡಿಯೋ ಮಾಡಕತ್ತೀನಿ. ನನ್ನ ಫೋಟೋ ಸಾಕ್ಬಿಡು, ಹೋಗ್ಲಿ ಕಡೆ ಸರಿ ಇಲ್ಲಿ ಮತ್ತೆ ಮಾಡಿ ಆಮೇಲೆ ಹೀರೋ ಹೀರೋ ಅಕ್ಕಿ ಸ್ವಲ್ಪ ಇತ್ತ ಬರವಲ್ಲಿ ಸರಿ ಅತ್ತಿಗೆ ಟೈಟಿನ ಸ್ವಲ್ಪ ಸರಿ ಈ ಕಡೆ ಸರಿ, ಅತ್ತೆ ಮಾಮ ಬಿಡು. ಇವರು ನಮ್ಮ ಮನೆ ಬಾಜು, ನಮ್ಮ ಮನೆ ಪಕ್ಕ ಇರ್ತಾರೆ ಟೀಚರು. ಸೊ ಇನ್ನೊಬ್ಬರು ನಮ್ಮ ಏರಿಯಾದವರೇ. ಸೊ ಅವರು ಡ್ರೆಸ್ ತೊಗೊಂಡು ಬಂದಿದ್ರು, ಒಂದು ಬೆಳ್ಳಿ ಉಂಗುರ ತಂದಿದ್ರು. ಸೊ ಇನ್ನೊಬ್ಬರು ಟಿಫನ್ ಬಾಕ್ಸ್ ಗಿಫ್ಟ್ ತಂದಿದ್ರು. ಇನ್ನೊಂದು ವೀಡಿಯೋ ಮಾಡ್ತೀನಿ, ಇದು ಫುಲ್ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ. ಪಾರ್ಟ್ 2 ಅಂತಂದ್ಬಿಟ್ಟು ಮಾಡ್ತೀನಿ. ಇಲ್ಲಿ ನಮ್ಮ ಮನೆಯವ್ರ ತಂಗಿ ಮತ್ತು ಅವ್ರ ಮಗಳು ನೋಡ್ತಿರ್ಬೋದು, ಕಾರ್ ತೊಗೊಂಡು ಬಂದಿದ್ದರು, ಗಿಫ್ಟ್ ಕೊಡ್ತಾಯಿದ್ರು. ಸೊ ನಾ ಕೇಕ್ ತಿನ್ನಿಸ್ಲಿಕ್ಕೆ ಹೋಗ್ತಾಯಿದ್ದೆ. ಎಲ್ಲನೂ ಶೇರ್ ಮಾಡಲಿಕ್ಕಾಗಿಲ್ಲ, ಸ್ವಲ್ಪ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ. ಪ್ಲೀಸ್ ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಲ್ಲಿ ನಮ್ಮ ತಂಗಿ ಬಂದಳು. ಸೊ ನಮ್ಮ ತಂಗಿ ಬಂದುಬಿಟ್ಟು ಕೇಕ್ ತಿನ್ನಿಸ್ಲ, ಅವನಿಗೆ ಅಷ್ಟಕ್ಕೆ ಸಾಕಾಗಿತ್ತು. ಸೊ ಆ ಕಡೆ ತಿರ್ಗ್ಕೊಂಡು ಬಿಟ್ಟಿದ್ದ, ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ. ಇಲ್ಲಿ ಬಂದುಬಿಟ್ಟು ನಮ್ಮ ಫ್ರೆಂಡ್ಸ್ ಬಂದಿದ್ರು, ಕರೆದಿದ್ದೆ. ನಾನು ಫಸ್ಟ್ ಹಾಸ್ಪಿಟ್ಲಲ್ಲಿ ಜಾಬ್ ಮಾಡ್ತಿದ್ನಲ್ವ, ಸೊ ಅಲ್ಲಿ ಎಲ್ರಿಗೂ ಫೋನ್ ಮಾಡಿಬಿಟ್ಟು ಕರೆದಿದ್ದೆ. ಅವರು ಸಾಯಂಕಾಲ ಬಂದಿದ್ದರು. ಸೊ ಕೇಕೆಲ್ಲ ಕಟ್ಟಾದ ನಂತರ ಸ್ವೀಟು ಮತ್ತು ಕೇಕು, ಖಾರ ಎಲ್ಲ ತಿಂದ ನಂತರ ಇಲ್ಲಿ ಊಟ ಮಾಡಿಸ್ಬಿಟ್ಟು ಅವರಿಗೆ ಕಳಿಸಿದೆ. ಸೊ ಇವತ್ತಿಂದು ವಿಡಿಯೋ ಇಷ್ಟ ಆಗಿತ್ತು. ನಮ್ಮಮ್ಮ ಮತ್ತು ನಮ್ಮ ತಂಗಿ, ನಮ್ಮ ಡಿಂಪು, ನಮ್ಮ ಮಗನ ಆಟ ಆಡ್ಸ್ಕೊಂಡು ಕುಂತಿದ್ದಾರೆ, ನಮ್ಮ ಅಣ್ಣನ ಮಗ ಎಲ್ಲರೂ ಸೇರಿಬಿಟ್ಟು. ನಾವು ಆ ಸೈಡ್ ಊಟಕ್ಕೆ ಕೊಡ್ತಾಯಿದ್ದೀವಿ. ಇಲ್ಲಿ ಬಂದುಬಿಟ್ಟು ಎಲ್ಲರೂ ಹೋದ ನಂತರ ನಮ್ಮ ಮನೇಲಿ ಖಾರ ಚೂಡ ಮತ್ತು ಅದಿದು ಕೇಕು, ಸ್ವೀಟ್ ಎಲ್ಲ ತಿಂತಾಯಿದ್ರು. ನನಗೆ ಯಾಕೋ ಸ್ವಲ್ಪ ತಲೆನೋಯಿಸ್ತಂಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಚುಕ್ಕಿನ ಮತ್ತು ನಮ್ಮ ಕಕ್ಕಿ ಮತ್ತು ಲಾವಣ್ಯ ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಕೊನೆಗೆ ನಮ್ಮ ಅತ್ತೆನವ್ರು ಹಳೆಯ ಲೇಟಾಗಿ ಬಂದರು. ಸೊ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮಾತಾಡಿಬಿಟ್ಟು ನಂತರ ಊಟ ಮಾಡಿ ಎಲ್ಲರೂ ಮಲ್ಕೊಂಡಿವಿ.
ಸುಸ್ತಾಗಿತ್ತು ಎಲ್ರಿಗೂ. ಸೊ ಟೈಮ್ ಬೇರೆ ಆಗಿತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇನ್ನೂ ಒಂದು ವಿಡಿಯೋ ಇದೆ, ಸೆಕೆಂಡ್ ಪಾರ್ಟ್ ಅಂತ ಮಾಡ್ತೀನಿ. ಇದು ಫುಲ್ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್, ಶುಭರಾತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್.